ಸವಿತಾ ಲಲಿತಾ, ನಾನೇ ನಿನ್ನೆ ರಾತ್ರಿನ ನೀವು ಬಂದ ಮೇಲೆನ ಮಾತಾಡ್ಸಿದ್ರಾಯ್ತು ಅಂತ ಇಷ್ಟೋ ತನಕ ಕಾದಿದ್ದೆಪ್ಪ. ನೀವು ಬರೋದ ಹೊತ್ತಾಗ್ಬಿಡ್ತಲ್ಲ, ಹಾಗಾಗಿ ನನಗೆ ಆಟೋದನ ಎದ್ದಿರೋದಾಗಲಿಲ್ಲವ, ಮಕ್ಕೊಂಬಿಟ್ಟಿದ್ದೆ. ಹ್ಞೂನವ್ವ, ಭಾಳ ಹೊತ್ತಾಗ್ಬಿಡ್ತಲ್ಲ ನೀವು ಬರೋದು. 12 ಗಂಟೆ ಆಗಬಿಡ್ತಾವ. ಯಾಕವ್ವ ಅಷ್ಟು ತಡ ಆತು? ಅಯ್ಯೋ ಮಾವಾರ, ನಾವು ಹುಬ್ಳಿಗೆ ಲಘುನ ಬಂದ್ವಿ. ಆದ್ರೆ ಹುಬ್ಳಿಯಿಂದ ಇಬ್ಬರು ಅಮ್ಮನವ್ರು ಬಂದಿದ್ರು ಅಂದೆಲ್ಲ. ಈಗ ನಮ್ಮಮ್ಮಂದು ಮಾಳಮ್ಮಂದು ಫ್ರೆಂಡ್ಸ್ ಇಬ್ಬರು ಬಂದಾರಂತ ಅಂದಿದ್ದೆಲ್ಲ, ವಿಶಾಲು ಅಮ್ಮ ಶಾಲು ಅಮ್ಮ. ಅಯ್ಯೋ, ಅವ್ರ ಮನೆಗೆ ಕರ್ಕೊಂಡೋಗಿ ನಮ್ಮೆಲ್ರಿಗೂ ಊಟ ಮಾಡಿಸಿ ಆಮೇಲೆ ಕಳಿಸಿದ್ರು. ಹಾಗಾಗಿ ಲೇಟ್ ಆಗಿಬಿಡ್ತು. ಇಲ್ಲ ಅಂದಿದ್ರೆ ಲಘುನ ಬಂದುಬಿಡ್ತಿದ್ವಿ, 10 ಗಂಟೆನಷ್ಟಿಗೆ ಇಲ್ಲಿ ಇದ್ಬಿಡ್ತಿದ್ವಿ. ಹೌದಾ, ಅವ್ರ ಮನೆಗೆ ಕರ್ಕೊಂಡು ಹೋಗಿದ್ರಾ? ಹ್ಞೂ ರೀ ಮಾವರ, ನಾವು ಹೋಗೋಷ್ಟಿಗೆ ಅವ್ರ ಮನೆಗೆ ಹೇಳಿಸಿ ಅಡುಗೆ ಎಲ್ಲ ಮಾಡಿಸಿದ್ರು. ಎಲ್ಲರೂ ಊಟ ಗೀಟ ಮಾಡಿ ಆಮೇಲೆ ಅಲ್ಲಿಂದ ಬಸ್ ಹತ್ತಿ ಬರೋಷ್ಟ್ರಿಗೆ ಇಲ್ಲಿ 12 ಗಂಟೆ ಆಗ್ಬಿಡ್ತು ನೋಡ್ರಿ ಮಾವರ. ಹೌದನವ, ಸರಿ ಬಿಡಿ, ಇರ್ಲಿ ಬಿಡು. ಒಂದಿನ ಹೆಚ್ಚು ಕಮ್ಮಿ ಆದ್ರೆ ಏನು ಮಾಡೋದು. ಅಂದಂಗೆ ಟ್ರಿಪ್ ಹೆಂಗಾತು? ಎಲ್ಲರೂ ಮಸ್ತ್ ಮಜಾ ಮಾಡಿದ್ರ? ಫೋಟೋ ಇಡ್ತಿದ್ರಲ್ಲ ಸ್ಟೇಟಸ್ಗೆ, ನಾನು ನೋಡ್ತಿದ್ದೆ. ಭಾರಿ ಎಂಜಾಯ್ ಮಾಡಿರಿ ಬಿಡಿ ಎಲ್ಲರೂ. ಅಯ್ಯೋ ಮಾವರ, ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿಬಿಟ್ಟಿವ್ರಿ. ನಾವಂತೂ ಮನೆ ಐತೆ ಅನ್ನೋದನ್ನ ಮರ್ತು ಬಿಟ್ಟಿದ್ವಿ ನೋಡ್ರಿ. ಮಸ್ತ್ ಮಜಾ ಮಾಡಿಬಿಟ್ಟಿವ್ರಿ ಎಲ್ಲರೂ. ಒಬ್ಬರು ತಪಸ್ಟಿಗೆ ಒಬ್ರು ಮಸ್ತ್ ಹಾಡ್ಕೋತ ಕುಡ್ಕೋತ ಗುಡ್ಡ ಹತ್ತೋದು, ಆಮೇಲೆ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಬರೋದು. ಆಮೇಲೆ ಅಲ್ಲಿ ಕುವೆಂಪುರ ಮನೆಗೆ ಹೋಗಿದ್ವಿ ರೀ. ಆ ಮನೆಯಂತೂ ಎಷ್ಟು ಚಲೋ ಐತಂದ್ರಿ ಮಾವರ, ತಂಪಿತ್ತು ನೋಡ್ರಿ. ಯಪ್ಪ, ಭಾರಿ ಮಸ್ತ್ ಇತ್ತು ನೋಡ್ರಿ ಮಾವರ. ನಮಗಂತೂ ಭಾಳ ಖುಷಿ ಆಯ್ತು. ನಾವು ಹೋಗಿದ್ವು ಎಲ್ಲ ಜಾಗನೂ ಮಸ್ತ್ ಇದ್ವು ನೋಡ್ರಿ. ಅಮ್ಮಾರ, ನೀವು ಬರಬೇಕಾಗಿತ್ರಿ, ಚಲೋ ಆಗ್ತಿತ್ತು. ಎಲ್ಲಾನು ಎಷ್ಟು ಚಲೋ ಇದ್ವು ಗೊತ್ತಾ. ಸವಿ ಹುಡುಕಿದ್ವು ಜಾಗ ಎಲ್ಲರೂ ಏನು ಹುಡುಕಿಲಿ ಜಾಗನ, ಏನು ಹುಡುಕಿದಿ, ಎಷ್ಟು ಮಸ್ತ್ ಐತಿ ಅಂತಂದು ಎಲ್ಲರೂ ಮಸ್ತ್ ಮಜಾ ಮಾಡಿಬಿಟ್ರಿ. ನೀವೊಬ್ರ ಮಿಸ್ ಆದಂಗೆ ನೋಡ್ರಿ. ಅಯ್ಯ, ಇರಲಿ ಬಿಡವ, ಈಗ ನಂದು ಕಾಲು ನಡೆಯಕ್ಕೆ ಬರಂಗಿಲ್ಲವ, ಹಾಗಾಗಿ ನಾನು ಬರಲ್ಲ ಅಂತಂದಿದ್ದು. ಅದು ಅಲ್ದ, ನೀವು ತೋರಿಸಿದ್ರಲ್ಲ ವಿಡಿಯೋದು, ಅಂತಂತ ಬೆಟ್ಟ ಎಲ್ಲ ನನ್ನ ಕೈಯಾಗ ಹತ್ತಕ್ಕಾರ ಆಗಿತ್ತನವ. ಇಲ್ಲ, ಆಗ್ತಿಲ್ಲಾಗಿತ್ತು. ನಾ ಕೆಳಗಡೆನೇ ಇರ್ತೀನಿ ಅಂದ್ರೆ ನೀವು ಯಾರು ಒಬ್ಬರು ಇಳಿತಿದ್ರಿ, ನಾನು ಒಬ್ಬೇಕಿನ ಬಿಟ್ಟತ್ತಿದ್ರೆ ನೀವು. ಹಾಗಾಗಿ ನಾನು ಬಿಟ್ಟಿದ್ದೆ. ಇರ್ಲಿ ತಗೋರವ, ನಡಿತೈತಿ. ಈಗ ಹರಿದ ವಯಸ್ಸಿನಾರ ನೀವು ಅದಿರಿ, ನೀವೆಲ್ಲ ಮಸ್ತ್ ಮಜಾ ಮಾಡಿದ್ರಲ್ಲ, ನಮ್ಗಷ್ಟೇ ಸಾಕು. ನೀವು ಫೋಟೋ ಸ್ಟೇಟಸ್ ಎಲ್ಲ ಹಾಕ್ತಿದ್ರಲ್ಲ, ನಾನಂತೂ ದಿನಕ್ಕೊಂದು 10 ಸಲ ನೋಡಿ ನೋಡು. ಹೌದನ್ಬಿ ಅಮ್ಮ. ಅಯ್ಯೋ, ನಾವಂತೂ ಫೋಟೋ ತೆಗೆಸ್ಕೊಳ್ಳೋದು, ಒಬ್ಬೊಬ್ಬರ ತೆಗೆಸ್ಕೊಳ್ಳೋದು, ಆಮೇಲೆ ಅಷ್ಟು ತೆಗೆಸ್ಕೊಳ್ಳೋದು. ಅಯ್ಯೋ, ಎಲ್ಲರೂ ಮಸ್ತ್ ಮಜಾ ಮಾಡಿಬಿಟ್ಟಿವ್ರಿ ಅಮ್ಮರ. ಊಟದ್ದೆಲ್ಲ ಹೆಂಗೆ ಮಾಡಿದ್ರಿ ಮತ್ತೆ? ಅಮ್ಮರ, ಇಲ್ಲಿಂದ ಹೋಗೋ ಮುಂದೆ ಬುತ್ತಿ ಕಟ್ಕೊಂಡು ಹೋಗಿದ್ವಲ್ಲ, ಅವತ್ತಿನ ದಿನ ಹಂಗೆ ನಡೆದು ಬಿಡ್ತ್ರಿ. ನಾವು ಬುತ್ತಿ ಕಟ್ಕೊಂಡು ಹೋಗಿದ್ರಾಗನ ತಿಂದ್ಬಿಟ್ವಿ. ಸಂಜೆಗೆ ಚಹಾ ಅಷ್ಟೇ ಕುಡ್ದಿದ್ವಿ. ಮಾರನೇ ದಿನ ಈಗ ಧರ್ಮಸ್ಥಳಕ್ಕೆ ಹೋದಾಗ ಅಲ್ಲಿ ಸಿಕ್ಕಿತ್ತು ಪ್ರಸಾದ. ಆಮೇಲೆ ಮುರುಡೇಶ್ವರ ಅಲ್ಲೂ ಸಿಕ್ಕಿತ್ತು ಪ್ರಸಾದ. ಇಲ್ಲಿ ಮುಳ್ಳಯ್ಯನಗಿರಿ ಹೋಗಿದ್ವಲ್ರಿ, ಅಲ್ಲಿ ಹೋದ್ಮೇಲೆ ಮೇಲೆ ಹತ್ತಿ ವಾಪಸ್ ಬರೋ ಮುಂದೆ ನಾಷ್ಟ ಮಾಡಿ ಬಿಟ್ಟಿದ್ವಿ. ಆಮೇಲೆ ವಾಪಸ್ ಧರ್ಮಸ್ಥಳ ಅಲ್ಲಿ ಈ ಪ್ರಸಾದ ತಿಂದ್ವಿ. ಅದಾದಮೇಲೆ ಮತ್ತು ಹೊರಗಡೆ ಈಕಿ ಯಾವುದೋ ಹೋಟೆಲಿಗೆ ಕರ್ಕೊಂಡು ಹೋಗಿದ್ರಿ ಅಮ್ಮರ. ಏನು ವೆರೈಟಿ ಇತ್ತು ಗೊತ್ತೇನ್ರಿ? ಅಯ್ಯೋ ಅಮ್ಮರ, ಅದು ನೂಡಲ್ಸ್ ಅಂತ ಬರ್ತೈತಲ್ರಿ, ನೀವು ನೋಡಿರಲ್ಲ? ಹೂನವ, ನೋಡೀನಿ. ಒಳ್ಳೆ ಬಾಲ್ ಹುಳ ಇದ್ದಂಗೆ ಇರ್ತೈತೆ ಅದು. ಅಯ್ಯೋ ಅಮ್ಮರ, ಅದನ್ನು ನೋಡಿ ನಮ್ಮಮ್ಮ ಅದಲ್ರಿ ಚೆನ್ನಮ್ಮ, ಅಯ್ಯೋ ಬಾಲ್ ಹುಳನ ತೊಗೊಂಬಂದ್ಬಿಟ್ಟಾರ ನನಗೆ ತಿನ್ನಾಕ. ಇದು ಎಂಥ ತಂದಾನ, ಎಂಥದಿಲ್ಲ, ಹುಳ ಎಲ್ಲ ತಂದು ಕೊಡ್ತಾರೆ ಇಲ್ಲಿ, ಹಂಗೆ ಹಿಂಗೆ ಅಂತ ಜಗಳ ತಕೊಂಡು ನಿಂತು ಹೋಟೆಲ್ನಾಗ. ಅಯ್ಯೋ ದೇವ್ರೆ, ಮತ್ತೆ ಆಮೇಲೆ ಏನಾಯ್ತು? ಅಯ್ಯೋ ಮಾವರ, ಮತ್ತು ಆಮೇಲೆ ಅಮ್ಮರಿಗೆ ಏನು ಮಾಡಿದ್ರು ನಮ್ಮ ಮಾತು ಕೇಳವಲ್ರಿ. ಮತ್ತು ಹಂಗೆ ಮಾಡಿ ಸಮಾಧಾನ ಮಾಡಿ, ಯಮ್ಮ ಇದು ನೂಡಲ್ಸ್ ಅಂತ ಬೇ, ನಾವು ಸೌಗಿ ಮಾಡ್ತೀವಲ್ಲ ಇದು ಬಾಲ್ ಹುಳ ಅಲ್ಲಿ ಬೇ ತಿನ್ನೋದಿದು, ನೀ ಇದನ್ನು ತಿನ್ನಬೇಡ ಬಿಡು, ನಿಂಗೆ ಗೋಬಿ ಮಂಚೂರಿ ತರಿಸ್ತೈತಿ ಅದನ್ನು ತಿನ್ನಂತೆ ಅಂತ ಹೇಳಿ ಹಿಂಗೆ ಸಮಾಧಾನ ಮಾಡಿ, ಯಪ್ಪ ಅಮ್ಮಗೆ ಗೋಬಿ ಮಂಚೂರಿ ತಿನ್ನಿಸೋಷ್ಟೇ ನಮಗೆ ಸಾಕಾಗಿ ಹೋಗ್ಬಿಟ್ಟಿತ್ತು ನೋಡ್ರಿ. ಅಯ್ಯೋ ದೇವ್ರೆ, ಮತ್ತೆ ಪಾಪ ಅವ್ರಿಗೆ ಗೊತ್ತಾಗಲ್ಲ ಅಂತ ಅಂದಮೇಲೆ ಅವ್ರ ಮುಂದೆ ಯಾಕೆ ನೀವು ಅದ ನೂಡಲ್ಸ್ ತಂದಿಡ್ಬೇಕು? ಅಯ್ಯೋ ಅಮ್ಮರ, ಅದು ನೂಡಲ್ಸ್ ಹಿಂದಿನ ಟೇಬಲ್ನಾಗ ಹೇಳಿತ್ರಿ. ಗೌರಕ್ಕರ ಮತ್ತು ಯಾರು ಶಾಲು ಅಮ್ಮರ ಕುಂತಿದ್ರು. ಇವ್ರು ಈ ಕಡೆ ಮುಂದಿನ ಚೇರ್ನಾಗ ಕುಂತಿದ್ರು. ಯಾರು ಮಾಧವಮ್ಮ ಮತ್ತು ಚೆನ್ನಮ್ಮ ಇಬ್ಬರು ಕುಂತಿದ್ರ. ಅವ ಇದು ಸಪ್ಲೈಯರ್ ಅದಾನಲ್ಲ, ಅವ ತಂದು ಆ ಹುಡುಗ ನೂಡಲ್ಸ್ ಇಡೋ ಜಾಗದಾಗ ಗೋಬಿ ಮಂಚೂರಿ ಇಟ್ಟಾನ, ಗೋಬಿ ಮಂಚೂರಿ ಇಡೋ ಜಾಗದಾಗ ನೂಡಲ್ಸ್ ಇಟ್ಬಿಟ್ಟ. ತಗೋ, ಆ ಹುಡುಗಂತೂ ಬೈದು ಅಮ್ಮ. ಅವನಿಗೆ ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ನೆನಪಾತ್ ನೋಡ್ವಿ ಅಮ್ಮ. ನಮಗೆ ಸ್ವಚ್ಛ ತೊಳೆದು ಬಿಡ್ತಾ ಆ ಹುಡುಗಗೆ. ಅಯ್ಯೋ ದೇವ್ರೆ, ಹಣೆ ಬಾರ, ಇದು ಒಳ್ಳೆ ಕತೆ ಆತು ಬಿಡು. ಮತ್ತು ಪಾಪ ಹುಡುಗ ಆಮೇಲೆ ಏನು ಅನ್ಲಿಲ್ಲನ, ಸಿಟ್ಟಿಗೇನು ಹೋಗ್ಲಿಲ್ಲನ ಹುಡುಗ? ಅಯ್ಯೋ ಇಲ್ರಿ ಅಮ್ಮರ, ಯಾಕೆ ಹುಡುಗ ಸಿಟ್ಟಿಗೆ ಹೋಗ್ಲಿಲ್ಲ. ಇರ್ಲಿ ಬಿಡ್ರಿ, ಅವರು ಹಳೆ ಕಾಲದರ ಅಮ್ಮರಲ್ಲ, ಅವರಿಗೆ ಗೊತ್ತಾಗಲ್ಲ ಬಿಡ್ರಿ, ನಡಿತೈತಿ ಅಂತ ನಾ ಹುಡುಗ ಸುಮ್ಮನೆ ಆತ್ರಿ. ಅಯ್ಯೋ ಇಲ್ಲ ಅಂದಿದ್ರ ಯಪ್ಪ, ಮತ್ತು ಜಗಳನ ಆಗೋದಿತ್ರಿ ಅಲ್ಲಿ. ಅಯ್ಯೋ ದೇವ್ರೇ. ಹ್ಞೂ ರೀ ಮಾವರ, ಆ ಹುಡುಗ ಏನಾರು ಬೆರಿಕೆ ಅವನು ಏನಾರು ಇದ್ದಿದ್ರ ಯಪ್ಪ ಜಗಳನ ಆಗ್ಬಿಡದ್ರಿ, ದೊಡ್ಡ ಜಗಳನ ಆಗ್ಬಿಡೋದು. ಆ ರೇಂಜಿಗೆ ಬೈದ್ಬಿಟ್ಟಾರ್ರಿ ಅಮ್ಮಾರ. ಅಯ್ಯೋ ದೇವ್ರೆ, ಆ ಹುಡುಗ ಅವತ್ತು ಯಾರ ಮುಖ ನೋಡಿತ್ತ ಏನು ಎದ್ದು? ನೀವಿಬ್ರು ಹಲ್ಕಿಸ್ಕೊಂತ ಕುಂತು ಬಿಟ್ರಲ್ಲ ಮನ್ಯಾಗ, ಅಡಿಗೆ ಕೆಲಸ ಎಲ್ಲ ಯಾರು ಮಾಡ್ತಾರ?
ಯಾಕ್ರಿ ಅತ್ತೀರ ಏನಾಯ್ತು? ಅಲ್ಲ ನಾವು ಟ್ರಿಪ್ ಮುಗಿಸ್ಕೊಂಬಂದೀವಿ, ಹೆಂಗಾಯ್ತು ಏನು ಚಲೋ ಆಯ್ತಾ ಇಲ್ಲ ಅಂತ ಕೇಳ್ಬಿಟ್ಟು ನೀವೇನ್ರಿ ಅತ್ತೀರ ಒಂದ ಸಮನ ಬಯ್ಯಾಕ ಕುಂತ ಬಿಟ್ಟಿರಿ ನಮಗ. ಯಾಕಂದ್ರ ನೀವು ಊರಿಗೆ ಹೋದಾಗ ನಿಮ್ಮ ಅತ್ತಿಗೆ ಕೆಲಸ ಮೈ ಮೇಲೆಲ್ಲ ಬಿದ್ದಿದ್ವಲ್ಲ, ಅದಕ್ಕೆ ಉರ್ಕೊಂಡಾಳಮ್ಮ. ಹೌದಾ ರೀ ಮಾವರ? ಹೂನವ, ಮತ್ತೆ ಅಡಿಗೆ ಕೆಲಸ ಮನಿ ಕೆಲಸ ಎಲ್ಲ ಮೈ ಮೇಲೆ ಬಿದ್ದಿತ್ತಲ್ಲ. ಏನ್ರಿ ಮಾವರ, ನನಗೂ ಮತ್ತೆ ಅಲ್ಲಿ ತಗೋ ಇಬ್ಬರಿಗೂ ಮನೆ ಕೆಲಸ ಮಾಡಕ್ಕೆ ಬರಲ್ಲ, ಅಡಿಗೆ ಕೆಲಸ ಮಾಡಕ್ಕೆ ಬರಲ್ಲ. ನಾವಂತೂ ಇಡೀ ದಿನ ಬರೀ ಕೆಲಸದಾಗ ಮುಳುಗ್ಬಿಟ್ಟಿರ್ತೀವಿ. ಆದ್ರೆ ಅತ್ತೆಯರು ಹಂಗಲ್ಲಲ್ರಿ ಮಾವರ, ಎಲ್ಲ ಕೆಲಸನೂ ಚಿಟಕಿ ಚಿಟಕಿ ಹೊಡಿಯೋದ್ರಾಗ 5 ನಿಮಿಷದಾಗ ಮುಗಿಸ್ತಾರ. ಅವರಿಗೆ ಕೆಲಸ ಎಲ್ಲ ಜುಜುಬಿ ಅಲ್ಲನ್ರಿ ಮಾವರ? ಏ ಹೌದು ಬಿಡವ, ಎಷ್ಟು ಜುಜುಬಿ ಎಷ್ಟು ಲಘುನ ಮುಗಿಸ್ತಾಳ ಅನ್ನೋದನ್ನ ನಾವು ಕಣ್ಣಾರೆ ನೋಡಿದ್ವಿ ಬಿಡವ. ಹೌದಲ್ಲ ಲಕ್ಷ್ಮಿ? ನನಗೆ ಆಡ್ಕೊನಾಕಂತನ ಕುಂತು ಬಿಟ್ಟಿರನಿ ಎಲ್ಲರೂ ಇಲ್ಲಿ. ಅತ್ಯಾರ, ನಿಮಗೆ ಯಾಕೆ ಆಡ್ಕೋಬೇಕ್ರಿ? ನಮ್ಮ ಪಾಡಿಗೆ ನಾವು ನಮ್ಮ ಟ್ರಿಪ್ಪಿನ ವಿಷಯ ಎಲ್ಲ ಹೇಳಾಕೊಂತಿದ್ವಿ. ಅಮ್ಮಾರು ಮತ್ತು ಮಾವರು ಕೇಳಿಸ್ಕೊಳಕ್ ಕುಂತಿದ್ರು, ಹಾಗಾಗಿ ಮಾತಾಡ್ಕೊತ ಕುಂತೀವ್ರಿ. ನೀವು ಬಂದು ಕೇಳೋದು ಇಲ್ಲ, ಆಮೇಲೆ ಗುರ್ರ ಅಂತೀರಿ. ಏನು ಮಾಡೋಣ? ಅದಕ್ಕೆ ನಿಮ್ಮ ತಲೆ ಏನು ಹೇಳಿಲ್ಲ ನಾವು. ಕುತ್ಕೋಬರ್ರಿ ಅತ್ಯಾರ, ಮಾತಾಡೋಣ. ಏಯ್, ನಿಮ್ಮ ಜೊತೆ ಕುತ್ಕೊಂಡು ಮಾತು ಹೊಡ್ಯಾಕ ನಾನೇನು ಖಾಲಿ ಇಲ್ಲ. ಎದ್ದಾಡ್ರಿ, ಲಗುನ ಎದ್ದು ಬಡ ಬಡ ಎಲ್ಲ ಕೆಲಸ ಮುಗಿಸ್ರಿ. ಏನು ಎದ್ದಾರ ಸೀದಾ ಇಲ್ಲಿ ಹಾಜರಾಗಿ ಕುತ್ಕೊಂಡ್ಬಿಟ್ಟಿರ ಏನು? ಹಾಂ ಅತ್ಯಾರ, ಮತ್ತೇನು ಮಾಡ್ಬೇಕಾಗಿತ್ರಿ? ನಿಮ್ಮ ಮುಂದೆ ಬಂದು ಡಂಬರಾಟ ಮಾಡ್ಬೇಕಾಗಿತ್ತೇನ್ರಿ? ನನ್ನ ಮುಂದೆ ಬಂದು ಇದಕ್ಕೆ ಡಂಬರಾಟ ಮಾಡ್ತಿದ್ದಿ? ನನ್ನ ಮುಂದೆ ಬಂದು ಡಂಬರಾಟ ಮಾಡಿದ್ರೆ ನಿನಗೇನು ಸಿಗಂಗಿಲ್ಲ. ಹೋಗಿ ಬಜಾರ್ನಾಗಾರ ಡಂಬರಾಟ ಮಾಡು, 4 ರೊಕ್ಕನಾರ ಸಿಗ್ತೈತಿ. ಅತ್ಯಾರ, ನಾನು ಒಬ್ಬಕ್ಕೆ ಡಂಬರಾಟ ಮಾಡಿದೆ ಅಂದ್ರೆ ಯಾರೂ ನೋಡಂಗಿಲ್ಲ. ನನ್ನ ಜೊತೆ ನೀವು ಬಂದು ಡಂಬರಾಟ ಮಾಡಿದ್ರೆ ಊರನರೆಲ್ಲ ಬಂದು ನೋಡೋದಲ್ದ ರೊಕ್ಕ 1 ರೂಪಾಯಿ ಹಾಕದಾಗ ಜಾಗದಾಗ 5 ರೂಪಾಯಿ ಹಾಕ್ತಾರಿ. ಹೋಗೋಣನ್ರಿ ಡಂಬರಾಟ ಮಾಡಾಕ ಬಜಾರಕ್ಕ? ನಿಂದು ಬರೇ ಎದ್ರ ಮಾತಾಡೋದ ಆಗ್ಬಿಟ್ಟೈತಿ ನಿಂದು. ಮಾತಾಡೋದು ಬಿಟ್ಟು ಮೊದ್ಲು ಎದ್ದು ಕೆಲಸ ಮಾಡಿ ನಡ್ರಿ. ಇಬ್ರು ಕುಂತು ಬಿಟ್ಟಿರಲ್ಲ, ಎದ್ದರ. ಅತ್ತೀರ, ಏನು ಕೆಲಸ ಮಾಡ್ಬೇಕ್ರಿ? ಎದ್ದು ಕಸ ಅಂದ ನೆಲ ಒರೆಸಿ, ಹಂಗ ಅಂಗಳಕ್ಕೆ ಕಸ ಅಂದ ನೀರು ಹಾಕಿ ರಂಗೋಲಿ ಹಾಕಕ್ಕೆ ಬರಲ್ಲನ? ಅದನ್ನು ಬಾಯ್ ಬಿಟ್ಟು ಹೇಳ್ಬೇಕನ? ಬಾಕ್ಲಿಕ್ಕೆಲ್ಲ ಅರ್ಶಿನ ಕುಂಕುಮ ಹಚ್ಚಿರಿ, ಎದ್ದಳ್ರಿ. ಅತ್ಯಾರ, ನಾವು ಎದ್ದ ಮೇಲೆ ಅಂಗಳ ಕಸನೂ ಅಂದಾಯ್ತು, ರಂಗೋಲಿನೂ ಹಾಕಾಯ್ತು, ಬಾಕ್ಲ ಒರೆಸಿ ಅರ್ಶಿನ ಕುಂಕುಮ ಹಚ್ಚಿ ರಂಗೋಲಿನೂ ಹಾಕಾಯ್ತು. ಹಂಗೆ ಇಲ್ಲಿ ಒಳಗಡೆನೂ ಕಸಾನೂ ಅಂದಾಯ್ತು, ನೆಲನೂ ಒರೆಸಾಯ್ತು. ಅತ್ಯಾರ, ನಿದ್ದಿಗಣ್ಣಾಗದಿರ ನೋಡ್ರಿ, ನೀವು ಕಣ್ಣು ಬಿಟ್ಟು ನೋಡ್ರಿ. ಅತ್ಯಾರ, ಎಲ್ಲ ಕೆಲಸ ಆಗೈತಿ. ಅಷ್ಟು ಮಾಡಿದ್ರೆ ಮುಗಿತನ? ಅಡಿಗೆ ಮನೆಗೆ ಯಾರು ಕೆಲಸ ಮಾಡ್ತಾರ? ಚಾ ಮಾಡಿ ನಾಷ್ಟ ಮಾಡೋಗ್ರಿ, ಲಗು ಲಗುನ ಹೊತ್ತಾಗುತ್ತೆ. ಹಸು ಆಗೈತೆ, ಎಲ್ರಿಗೂ ನಾಷ್ಟ ಮಾಡ್ತಾರೆ. ಅತ್ಯಾರ, ಆಗಲೇ ಅಡಿಗೆ ಮನ್ಯಾಗ ನಾಷ್ಟಾನೂ ರೆಡಿ ಆಗೈತ್ರಿ, ಹಂಗೆ ಚಾನೂ ಮಾಡಿಟ್ಟೈತ್ರಿ. ಈಗ ಎಲ್ಲರೂ ಬಂದ್ರೆ ಚಾ ಕೊಡೋದಷ್ಟು ಬಾಕಿ ಉಳಿದೈತ್ರಿ. ಅಮ್ಮರಿಗೆ ಮತ್ತು ಮಾವರಿಗೆ ಚಾ ಕೊಡ್ಲೇನಂದ್ರೆ ಅವ್ರಿನ್ನ ಇಲ್ಲ ತಡಿಯವ, ನಾವಿನ್ನ ಈಗ ಎದ್ದೀವಿ, ಒಂದು ಸ್ವಲ್ಪ ಹೊತ್ತು ಕುತ್ಕೊಳೋಣ, ಆಮೇಲೆ ನಾವು ಹಲ್ಲಿಗಿಲ್ ತಿಕ್ ಬರ್ತೀವಲ್ಲ, ಆಮೇಲೆ ಬೇಕಾರೆ ನಾಷ್ಟ ಹಾಕ್ಕೊಟ್ಟು ಚಾ ಕೊಡಂತೆ ಅಂತ ಅಂದ್ರೆ ಅದಕ್ಕೋಸ್ಕರ ಕುತ್ಕೊಂಡಿವ್ರಿ ಅತ್ಯಾರ. ಅಲ್ಲ, ಇವು ಎಲ್ಲ ಕೆಲಸನೂ ಮಾಡಿ ಮುಗಿಸ್ಬಿಟ್ಟಾವಲ್ಲ, ಏನು ಕೇಳಿದ್ರೂ ಅದನ್ನು ಮಾಡೀನಿ ಇದನ್ನು ಮಾಡೀನಿ ಅಂತಾರಲ್ಲ. ನಾಷ್ಟ ಮಾಡಿದ್ರೆ ಆಯ್ತಾನ? ಹೋಗಿ ಅಡುಗೆ ಮಾಡೋಗ್ರಿ. ಮನ್ಯಾಗ ಅಡುಗೆ ಲಗುನ ಮಾಡ್ರಿ. 12 ಗಂಟೆ ಅಷ್ಟಿಗೆ ನಿಮ್ಮ ಗಂಡ ಬರ್ತಾರೆ ಇಬ್ರು. ಅವರು ಇದಕ್ಕೆ ಹೋಗಾರ, ಹೊಲಕ್ಕೆ ಹೋಗೋದೈತೆ ಅಂತ ಅನ್ನ ಕುಂತಿದ್ರು. ಲಗುನ ಅಡುಗೆ ಮಾಡಿ ನಡ್ರಿ, ಎದ್ದಳ್ರಿ. ಅತ್ಯಾರ, ನಾವು ಆಗಲೇ ಸಾರು ಮಾಡೀವಿ, 2 ಥರ ಪಲ್ಯನೂ ಮಾಡಿಟ್ಟಿವಿ, ಹಂಗೆ ಚಟ್ನಿನೂ ಮಾಡಿಟ್ಟಿವ್ರಿ. ಊಟದ ಟೈಮಿಗೆ ಬಿಸಿ ಬಿಸಿ ಅನ್ನ ಇಟ್ಟು ರೊಟ್ಟಿ ಬಡಿದ್ಬಿಟ್ರೆ ಮುಗಿದೋತ್ರಿ. ಯಾಕ್ರಿ ಅತ್ಯಾರ, ಏನಾಯ್ತು? ಅಲ್ಲಲೇ, ಏನು ಕೆಲಸ ಹೇಳಿದ್ರು ಅದನ್ನು ಮಾಡೀನಿ ಇದನ್ನು ಮಾಡೀನಿ ಅಂತ ಹೇಳಕ್ ಕುಂತೀರಲ್ಲ, ಏನ ಎದ್ದ ಕೆಲಸ ಎಲ್ಲ ಮಾಡೀರೇ ಏನು ಕುಂತಲ್ಲೇ ಸುಮ್ಮನೆ ಸುಳ್ಳು ಹೇಳಾಕುಂತೀರ ನನ್ನ ಮುಂದೆ? ಅತ್ಯಾರ, ನಾವು ಯಾಕ್ರಿ ಸುಳ್ಳು ಹೇಳಂದ್ರಿ? ನಿಮ್ಗೆ ಅಷ್ಟು ಅನುಮಾನ ಇದ್ರೆ ಹೋಗಿ ಅಡುಗೆ ಮನ್ಯಾಗ ಅಡುಗೆ ಎಲ್ಲ ನೋಡ್ಕೊಂಬರ್ರಿ. ಹಂಗೆ ಹೊರಗಡೆನೂ ಎಲ್ಲ ಕಡೆ ನೋಡ್ಕೊಂಬರ್ರಿ. ನೋಡ್ಕೊಂಬಂದು ಆಮೇಲೆ ಮಾತಾಡ್ರಿ. ಅಲ್ಲ, ನೀವೇನಿಬ್ರು ದೆವ್ವಾಗಿರ ಏನು? ಬರೋದಾ ರಾತ್ರಿ 12 ಗಂಟೆ ಮ್ಯಾಲಾಗಿತ್ತು ನಿಮ್ಗೆ. ಇದಿಷ್ಟು ಕೆಲಸ ಯಾವಾಗ ಮಾಡಿದ್ರಿ ನೀವಿಬ್ರು ಅಕ್ಕ ತಂಗಿ? ಅತ್ಯಾರ, ನಂದು ಬಟ್ಟೆ ಹೊಲಿಯೋದು ಒಂದು ಸ್ವಲ್ಪ ಭಾಳ ಅದಾವ್ರಿ. ಈಗ ಊರಿಗೆ ಹೋಗಿದ್ವಲ್ಲ, ಹಾಗಾಗಿ ಹೊಲಿಯೋಕೆ ಆಗಿಲ್ಲ ಆಗಿತ್ತು. ಹಾಗಾಗಿ ಬಟ್ಟೆ ಭಾಳ ಬಂದವ್ರಿ. ಅದಕ್ಕೆ ಇವತ್ತು ಬೆಳಗ್ಗೆ 4ಕ್ಕೆ ಎದ್ದಿದ್ವಿ ರೀ ಇಬ್ಬರು. ಎದ್ದು ಬಡ ಬಡ ಎಲ್ಲ ಕೆಲಸ ಮುಗಿಸಿಟ್ಟು ಅಡಿಗೆದು ಎಲ್ಲ ಕೆಲಸ ಮಾಡಿ ಮುಗಿಸಿಟ್ಟೈತ್ರಿ. ಈಗ ಅವರೇ ರೊಟ್ಟಿ ಮತ್ತು ಏನದು ಅನ್ನ ಮಾಡೋದಷ್ಟೇ ಬಿಟ್ಟಿವಿ. ಈಗ ಇವತ್ತು ಚುಮ್ಮರಿ ಒಗ್ಗರಣೆ ಹಾಕಿದ್ರಾತಂತ ಆಗಲೇ ಒಗ್ಗರಣೆ ಎಲ್ಲ ರೆಡಿ ಐತ್ರಿ ಅತ್ಯಾರ. ಇವಾಗ ನೀವು ಬಂದ್ರೆ ಅಂದ್ರೆ ಎಲ್ಲರೂ ಇದು ಸ್ನಾನಗಿನ ಮಾಡಿ ಬಂದ್ರಂದ್ರೆ ಬಡ ಬಡ ಚುಮ್ಮರಿ ನೆನೆಸಿಟ್ಟು ಕಲಿಸ್ಬಿಟ್ರೆ ಮುಗಿದೋತ್ರಿ ಅತ್ಯಾರ. ಮತ್ತು ಹೊಲಿಯೋದೈತಂತಂದು ಇಲ್ಲಿ ಕುತ್ಕೊಂಡು ಪಂಟ್ ಹಚ್ಚಿರಲ್ಲ ಅವ್ರಿಬ್ರ ಜೊತೆ, ಹೋಗಿ ಹೊಲಿಬೇಕಿಲ್ಲ ಮತ್ತೆ? ಅತ್ಯಾರ, ನಾವು ಬರೋದ ರಾತ್ರಿ 12:30 ಆಗಿತ್ರಿ. ಮತ್ತು 4ಕ್ಕೆ ಎದ್ದಿದ್ವಿ. ಎದ್ದರ ಕೈ ಪುರ್ಸೋತಿಲ್ಲ ಅದಂಗೆ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸೈತ್ರಿ. ಅದಕ್ಕೆ ಒಂದು 10 ನಿಮಿಷ ಕುತ್ಕೊಂಡು ಹಂಗೆ ಅಮ್ಮನವ್ರು ಬಂದ್ರೆ ಅವ್ರ ಜೊತೆ ಒಂದು 10 ನಿಮಿಷ ಕುತ್ಕೊಂಡು ಮಾತಾಡಿ ಆಮೇಲೆ ಕೆಲಸ ಚಾಲೂ ಮಾಡಿದ್ರಾಯ್ತಂತ ಕುಂತೀವಿ ನೋಡ್ರಿ ಅತ್ಯಾರ. ನೋಡ್ಲಿ ನೋಡು, ಇನ್ನ 8 ಗಂಟೆ ಆಗಿಲ್ಲ, ಆಗಲೇ ಮನೆಯಿಂದ ಕೆಲಸ ಎಲ್ಲ ಮುಗಿಸಿ ಅಡಿಗೆದು ಮುಗಿಸಿ ಇರ ಬರ ಕೆಲಸ ಎಲ್ಲ ಮುಗಿಸಿಟ್ಟು ಹೊಲ್ಯಾಕೆ ಹೊಂಟಾರ ಅವ್ರು. ನೀನು ಈಗ ಎದ್ದು ಬಂದಿದಿ ಮನೆಗೆ ಹೆಣ್ಣನ್ಲಿ ನೀನು. ನೋಡ್ ಕಲ್ಕೋರ್ನ ಹೆಂಗ್ ಮಾಡ್ತಾರ ಕೆಲಸ ಅನ್ನೋದನ್ನ, ಮತ್ತೆ ಅವ್ರ ಮೇಲೇನ ಹಾರಾಡ್ತಿರ್ತಿದಿ. ನಿಮಗೆ ಅವ್ರು ಮಾಡೋದ ಆಟ ಕಣ್ಣಿ ಕಾಣ್ತೈತಿ. ಅದ ನಾನು ಬೆಳಿಗ್ಗೆ ಲಘುನೇ ಇದಿಷ್ಟೆಲ್ಲ ಕೆಲಸ ಮಾಡಿದ್ರೆ ಮಾತ್ರ ಕೆಲಸ ಮಾಡೋದ ಕಣ್ಣಿಗೆ ಕಾಣಂಗಿಲ್ಲ ನಿಮ್ಗೆ.
ನೀನು ಕೆಲಸ ಮಾಡಿದ್ರಲ್ಲ ಲೇಪ ನನ್ನ ಕಣ್ಣಿಗೆ ಕಾಣೋದು ಯಾವಾಗ ನೋಡಿದ್ರೆ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಒಳ್ಳೆ ಆನಿ ಮರಿ ಅಡ್ಡಾಡ್ದಂಗೆ ಅಡ್ಡಾಡ್ತಿರ್ತಿದ್ದಿ ಹಾಗಾಗಿ ಕೇಳ್ತೀನಪ್ಪ ನಾನು. ಏನಾರು ಯಕ್ಕ ಮಾಡ್ಕೊಂಡು ಹೋಗ್ರಿ. ಹೋಗಿ ನಿಮ್ಮ ತಾಲಿ ಮಾತಾಡಕೊಂತೀನಲ್ಲ, ನನಗೆ ಬುದ್ಧಿ ಇಲ್ಲ. ನಾನು ಹೋಗಿ ಲಘುನ ಜಳಕ ಮಾಡಿ ಬರ್ತೀನಿ. ನಂಗೆ ಬಂದ ತಕ್ಷಣ ನಾಷ್ಟ ಬೇಕು. ನೀವು ಬಡ ಹೋಗಿ ಕೈಕಾಲು ಮುಖ ತೊಗೊಂಡು ತೀರಾ ಹಲ್ ತಿಕ್ತೀರ ಏನು ಜಳಕ ಮಾಡಿ ಬರ್ತೀರ ನನಗೆ ಗೊತ್ತಿಲ್ಲ. ಲಘುನ ಬರ್ರಿ, ಎಲ್ಲರೂ ನಾಷ್ಟ ಮಾಡಿದ್ರಾತು. ಸರಿನವ, ನಾನು ಹೋಗಿ ಲಘುನ ಒಂದು 2 ಚರಿಗೆ ನೀರು ಹಾಕೊಂಬಂದ್ಬಿಡ್ತೀನಿ ಅಂತೇಳಿ. ಸರಿ ರೀ ಅಮ್ಮರ.